ಸದ್ಯ ಮನೇಲಿ ಈಗಲಾರು ಒಂಚೂರು ನೆಮ್ಮದಿ ಇದೆ. ಹಿಂಗೆ ಇದ್ರೆ ಸಾಕಪ್ಪ. ನಾನೇನು ಭಾಳ ದೊಡ್ಡ ಐಶ್ವರ್ಯನೆಲ್ಲ ನಿರೀಕ್ಷೆ ಮಾಡಲ್ಲ. ಇದೇ ಥರ ಇದ್ರೆ ಸಾಕು. ಎಂತಕೋ ನನಗೆ ಆರೋಗ್ಯದಲ್ಲಿ ಈ ಥರ ಆಗ್ತದೆ. ಹೇಳ್ಕೊಬೇಕಾ ಬಿಡ್ಬೇಕಾ ಅಂತಲೇ ಗೊತ್ತಾಗಲ್ಲ. ಮನೇಲಿರ್ತಾನೆ ಒಂದೆರಡು ಸತಿ ನೋವು ಆಗಿತ್ತು. ಆಗಲೇ ಅಮ್ಮನ ಹತ್ರ ಹೇಳಿಬಿಡ್ಬೇಕಿತ್ತು. ಯಪ್ಪ ನಿನ್ನೆ ಅಂತೂ ನನಗೆ ಒಂದು ಗಳಿಗೆ ಎಂತ ಮಾಡೋಕ್ಕೂ ಆಗಲೇ ಇಲ್ಲ. ಆ ಥರ ನೋವು ಬಂತು. ಸಾಯಂಕಾಲನಾದ್ರು ಫೋನ್ ಮಾಡಿ ಅಮ್ಮಗೆ ಹೇಳಬೇಕು. ಸಾಯಂಕಾಲ ಅಂತ ಇದೆ, ಸಾಯಂಕಾಲ ನಾಳೆನಾದ್ರು ಫೋನ್ ಮಾಡಿ ಹಿಂಗೆ ಅಂತ ಹೇಳಬೇಕು. ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಂಥದಾರು ತಿಂಡಿ ಮಾಡಬೇಕು. ದೊಡ್ಡತ್ತೆ ಇನ್ನೊಂದು 2 ದಿನದಲ್ಲಿ ಹೋಗ್ತಾರಂತಲ್ಲ, ಅಲ್ಲಿ ಕೊಟ್ಟು ಕಳ್ಸೋಕ್ಕೂ ಆಗ್ಬೇಕು, ಇಲ್ಲಿ ಕೊಡೋಕ್ಕೂ ಆಗ್ಬೇಕು. ಎಂತ ಮಾಡೋದೇನ. ಸರಿತಾ, ಎಂತ ಮಾಡ್ತಾ ನಿತ್ತೀಯಲ್ಲೇ? ಎಲ್ಲಿ ಹೋದಲ್ಲಿ ಹಿಂಗೇನ ಮಾಡ್ತಾ ನಿಂತಾಗ ನಿಲ್ತೀಯಪ್ಪ. ಎಂತ ಆಗ್ಯದೆ ಅಲ್ಲ ನಿಂಗೆ? ಓ ಅತ್ತೆ ನೀವ? ಅದು ಮತ್ತೆಂತ ಇಲ್ಲ, ಎಂಥದನ್ನೂ ಮಾಡೋಕ್ಕಂತ ಅಡುಗೆ ಮನೆಗೆ ಬಂದೀನಿ. ಇಲ್ಲಿಗೆ ಬಂದಮೇಲೆ ಮರ್ತೇ ಹೋಗಿದೆ. ಯಾವುದ್ಯಾವುದೋ ಯೋಚನೆ ಮಾಡ್ತಾ ಅದೇ ನೆನ್ಪು ಮಾಡ್ಕೊತಾ ನಿಂತಿದ್ದೆ. ನಿಮಗೆಂತ ನೀರು ಬೇಕಿತ್ತಾ? ಇಲ್ಲಪ್ಪ, ನೀರು ಅಂತ ಬೇಡ. ಆ ಕೈಯ ಇನ್ನೊಂದು 2 ದಿನ ಹೋಗ್ತೀನಿ ಅಂತ ಹೇಳಿದೆ. ದೊಡ್ಡಣ್ಣನ ಫೋನು ಬಂದಿತ್ತು. ಅದ್ರ ಮಗ ಹಾಗೆ ಮರತಿ ಅವ್ನು ಹೇಳಿದ ದಿವಸ ಹೋಗ್ಬಿಡ್ಬೇಕಿದ್ದು. ಇಲ್ಲದಿದ್ರೆ ಏನು ಸಿಟ್ಟು ಆಯ್ತಾನೆ. ಎಂಥವ್ರು ಒಂಚೂರು ಸಿಹಿ ತಿಂಡಿ ಮಾಡ್ಬೋದಿತ್ತನೋ ಅಂತ ಅದೇ ಜ್ಞಾನ ಮಾಡ್ತಾ ಹೇಳೋಣ ಅಂತ ಬಂದೆ. ಎಂಥವ್ರು ತಿಂಡಿ ಮಾಡ್ತೀಯಾ? ಹ್ಞೂ ಅತ್ತೆ ಮಾಡ್ತೀನಪ್ಪ. ಎಂಥ ತಿಂಡಿ ಮಾಡಬೇಕು ಹೇಳಿ. ನೀವು ಒಂಚೂರು ಬಂದು ಹೆಲ್ಪ್ ಮಾಡಿದ್ರೆ ನನಗೆ ಪೂರ್ತಿ ಅಂದಾಜಾಗಲ್ಲ ಈ ಹಳೆ ತಿಂಡಿ ಎಲ್ಲ ಮಾಡೋದು. ನೀವು ಹೇಳಿ ನಾ ಮಾಡ್ತೀನಿ. ಅಯ್ಯೋ ಇದಕ್ಕೆ ಎಂತ ಆತಪ್ಪ. ಬೆಳಿಗ್ಗೆ ಸಣ್ಣ ಹೊಟ್ಟೆ ನೋವಿತ್ತು, ಈಗ ಜಾಸ್ತಿನೇ ಆಗ್ತಾಯಿತ್ತು ಅನ್ನೋದಿಯಲ್ಲ. ದಿನಕ್ಕೂ ಒಂದೇ ಸತಿ ಬರ್ತಿತ್ತು. ಅಯ್ಯಪ್ಪ ದೇವರೇ, ಎಂತದೆ ಎಂತಾತೆ? ಗನಾಗಿ ನಿಂತಿದ್ದಲ್ಲ ಇಷ್ಟತ್ತ. ಎಂತಾತೆ ಸರಿತಾ? ಎಂತ ಮಾಡ್ತೀರಿ ಅಂತಲೇ ಗೊತ್ತಾಗಲ್ಲಲ್ಲ ಮರತೆ. ಅದು ಹೊಟ್ಟೆ ನೋವು. ಈಗೊಂದು ಸ್ವಲ್ಪ ದಿನದಿಂದ ಸಣ್ಣಕ್ಕೆ ನೋವು ಬರ್ತಿತ್ತು. ನಿನ್ನೆ ಸಂಜೆ ಸ್ವಲ್ಪ ಜ್ವರ ಬಂದಿತ್ತು. ಈಗ ನೋಡಿದ್ರೆ ಜೀವ ಹೋಗಂಗಾತದೆ. ಅಮ್ಮ ಅಯ್ಯೋತ, ಇದು ಎಂತ ಆತ ಅಂತ ನೋಡೋದು. ಎಂತ ಆತೆ? ಹೊಟ್ಟೆ ನೋವು ಅಂದರೆ ಇದ್ದಕ್ಕಿದ್ದಂತೆ ಎಂತ ಗರ್ಮಿದೆ ಅಂತದೇ ತಿನ್ಲಪ್ಪ. ಎಂತ ಅಂತ ನೋಡೋದು. ಒಂಚೂರು ಮಜ್ಜಿಗೆ ಉಪ್ಪು ಹಾಕ್ಕೊಡ್ಲನ? ಬೇಡ ಎಂತ ಬೇಡ. ಸ್ವಲ್ಪ ಹೊತ್ತಿಗೆ ಸರಿ ಆಗ್ತದೆ. ಆದರೆ ನೋವು ಶುರುವಾದಾಗ ಮಾತ್ರ ಭಾಳ ಇದಾಗ್ತದೆ. ಎಂಥದಪ್ಪ, ಮನೆಗೆ ಹೋಗಲ್ಲಿ ಹೆಚ್ಚು ದಿನ ಇರಬೇಡಿ ಅಂತ ಹೇಳಿದ್ರೆ ಎಲ್ಲಿ ಕೇಳ್ತೀರಿ? ಎಲ್ಲಿ ಕರಾವಿತ್ತ ಇರಲ್ಲ. ಇಲ್ಲಿ ಘನ ಕರಾವಿತ್ತು ನಮ್ಮ ಮನೇಲಿ. ಹಾಲು ಮಜ್ಜಿಗೆ ತುಪ್ಪ ತಿನ್ಕೊಂಡಿದ್ದಲ್ಲ, ಅಲ್ಲಿಗೆ ಹೋಗಿ ಒಂಥರ ಹೀಟ್ ಹೆಚ್ಚಾಯ್ತು. ಮತ್ತಿನ್ನೇನಲ್ಲ. ಅಲ್ಲ ಹಾಲು ಬಗ್ಸ್ಕೊಡ್ಲನ? ವಸಂತ ಎಂತದೆ? ಎಂತ ಆತ್ರೆ? ಸರಿತಾ ಎಂತಾತೆ? ಇಷ್ಟೊತ್ತು ಗನಾಗಲ್ಲೇ ಕತೆ ಆಡ್ತಾ ಇದ್ದೆ. ಇದ್ದಕ್ಕಿದ್ದಂತೆ ಏನಾತಂತ ನೋಡೋದು ಮರತೆ. ದೇವ್ರೆ, ಎಂತ ಆಗ್ತದಪ್ಪ? ಎಂತ ಆಗ್ತದೆ? ಎಂತ ಇಲ್ಲ ಅತ್ತೆ, ಹೊಟ್ಟೆ ನೋವು, ಜೀವ ಹೋಗಂಗಾಗ್ತದೆ. ಅದು ಸ್ವಲ್ಪ ಹೊತ್ತು ಇರ್ತದೆ, ಆಮೇಲೆ ಹೋಗ್ತದೆ. ಆದರೆ ಆ ಸ್ವಲ್ಪ ಹೊತ್ತು ತಡ್ಕೊಳ್ಳೋದೇ ಕಷ್ಟ. ಇಷ್ಟು ನೋವು ಯಾವತ್ತೂ ಆಗಿರಲ್ಲ. ಹೊಟ್ಟೆ ನೋವನು? ನಮ್ಮ ಹೆಣ್ಮಕ್ಳಿಗೆ ಅದು ಇರ್ತದೆ ಮರತೆ. ರಜದ ದಿನ ಹತ್ರ ಬಂದ್ವಾ. ಅಲ್ಲ, ಒಂಚೂರು ಜೀರಿಗೆ ಕಾಪಿ ಮಾಡಿಕೊಡ್ಲನ? ಜೀರಿಗೆ ಕಾಪಿ ಮಾಡ್ಕೊಂಡು ಮೇಲೆ ಒಂಚೂರು ಬೆಣ್ಣೆನ ತುಪ್ಪನ ಹಾಕಿ ಕುಡಿ. ತಂಪು ಆಗ್ತದೆ. ಈಗ ಸೊಂಟ ಹೊಡ್ತಕ್ಕೂ ಆಗ್ತದೆ. ರಜದ ದಿನ ಅಲ್ಲೇನು ಯಾವುದಂತಾನೆ ನೆನಪೇ ಇಲ್ಲ ನನಗೆ. ಅಯ್ಯೋ, ನೀವು ಗಾಬರಿ ಆಗಬೇಡಿ ದೊಡ್ಡತ್ತೆ. ಅದು ಸ್ವಲ್ಪ ಹೊತ್ತು ಸರಿ ಆಗ್ತದೆ. ಇವತ್ತೇ ಸ್ವಲ್ಪ ಜಾಸ್ತಿ ಹೊತ್ತು ನೋವಾತ ಅದೆಯಪ್ಪ. ರಜದ ದಿನ ಅಲ್ಲದೆ ಇದ್ದರೆ ಹಿಂಗೆ ಸುಮ್ಮನೆ ಹೊಟ್ಟೆ ನೋವು ಶುರು ಆಗಿದೆ ಅಂದರೆ ಸುಮ್ಮನೆ ವಾಗೇಸಿಗೆ ಹೇಳ್ತೀನಿ, ಆಸ್ಪತ್ರೆಗೆ ಹೋಗ್ಬಲ್ಲಿ.
ಈಗಿನ ಕಾಯಿಲೆ ಏನು ಎತ್ತ ಅಂತ ಹೇಳಕ್ಕೆ ಬರಲ್ಲ ಮರತಿ, ಯಾವ ಥರದಲ್ಲೆಲ್ಲ ಇದಾಗ್ತದೆ. ಒಂದು ಗಳಿಕೆ ಅಂತ ಅಲ್ಲಿ ಹೋಗಂಥದ್ದೇನಾಗಲ್ಲ. ಇಲ್ಲಿ ಮನೆ ಬದಿ ಕೆಲಸ ಹೆಂಗೆ ಆಗ್ತದೆ. ನೀವಿಬ್ರು ಗಂಡ ಹೆಂಡತಿ ಆಸ್ಪತ್ರೆಗೆ ಹೋಗ್ಬಲ್ಲಿ ಹೇಳ್ತೀನಿ. ಇಲ್ಲ ಇಲ್ಲ, ಬೇಡ ಬೇಡ, ಆಸ್ಪತ್ರೆ ಎಲ್ಲ ಬೇಡ. ಇನ್ನೊಂದು ಸ್ವಲ್ಪ ಹೊತ್ತು ಸರಿ ಆಗ್ತದೆ. ಮೊನ್ನೆ ಮನೇಲಿರ್ತಾನೋ 1-2 ಸತಿ ಈ ಥರ ಹೊಟ್ಟೆನೋ ಬಂದಿತ್ತು. ನಿನ್ನೆ ರಾತ್ರಿನೂ ಬಂದಿತ್ತು. ನಾನು ಎದ್ದು ಬಂದು ನೀರು ಕುಡ್ಕೊಂಡೋಗಿ ಹಾಗೆ ಮಲಗಿದ್ದೆ. ಮತ್ತು ನಿಮ್ಮನ್ನೆಲ್ಲ ಎಬ್ಸೋದೆ ಅಂತಕ್ಕೆ ಅಂತ. ಈಗ ಸ್ವಲ್ಪ ಜಾಸ್ತಿನೇ ಆತ ಅದೆಯಪ್ಪ, ಎಂತಕ್ಕಂತ ಗೊತ್ತಿಲ್ಲ. ವಸಂತ, ಒಂದು ಕೆಲಸ ಮಾಡ, ವಾಗೆ ಸದ ನನ್ನ ಕರಿಯಲ್ಲಿ. ಇವು ಈ ಹುಡುಗರೇನೋ ಹುಡುಗಾಟಿಗೆ ಹೇಳ್ತವೆ ಅಂದರೆ ಮನೇಲಿ ಹಿರಿದಾಗಿದ್ದರಿದ್ರು ಅವರಿಗೂ ಬುದ್ಧಿಲ್ಲನ ಅಂತ ಹೇಳ್ತಾರೆ. ಅಲ್ಲಿ ಹೇಳೋದು ಕಡಿಕೆ ಅಂಥದಾರ ಆಗಲಿ. ಇದು ಭಾಳ ಮಿಗರ್ದ ಮೇಲೆ ಹೋಗೋದಕ್ಕಿಂತ ಸುರುವಿನಲ್ಲೇ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದು. ಕರಿ ವಾಗೇಶನ ಕಡೆ ಹೇಳ್ತೀನಿ. ಒಂಚೂರು ಬೆಲ್ಲ ನೀರಾರು ಕೊಡ್ಲನೇ? ಹಾಂ, ಬೆಲ್ಲ ನೀರು ನಾನೇ ಎದ್ದು ಕುಡಿತೀನಿ. ಇವ್ರನ್ನ ಕರೆಯೋದು ಬೇಡ. ಮತ್ತು ಸುಮ್ಮನೆ ಅವರು ಗಾಬರಿ ಆಗ್ತಾರೆ, ಆಸ್ಪತ್ರೆಗೆ ಹೋಗೋಣ ಅಂತ ಕೂತ್ಕೊತಾರೆ. ಕರೆಯೋದು ಬೇಡ. ಸ್ವಲ್ಪ ಕಡಿಮೆ ಆತ ಬಂತು. ಅಲ್ಲ, ಕೂತ್ಕೊಂಡಾಳ ಎದ್ದು ನಿಂತ್ಕೊಂಡಾಳೆ ಮಗನೇ, ಎಂತ ಸ್ವಲ್ಪ ಕಮ್ಮಿ ಆತ ಬಂತ? ಕೂತ್ಕೊಂಡೆ ಸುಧಾರಿಸ್ಕೆ, ನೀನು ಸುಧಾರಿಸ್ಕೆ ಅಂಕ. ಅಪ್ಪ, ಕಡಿಮೆ ಆತ ಬಂತು ಅತ್ತಯ್ಯಪ್ಪ. ಎಷ್ಟು ಜೀವ ಹೋಗಂಗಾಗ್ತದೆ ಅಂದರೆ ಇಷ್ಟು ನೋವು ಆಗಿರಲಿಲ್ಲ. 1 ನಿಮಿಷ 2 ನಿಮಿಷನೂ ಇರಲ್ಲ, ಆದರೆ ಅಷ್ಟೇ ಹೊತ್ತಲ್ಲಿ ಭಾಳ ನೋವು ಕೊಡ್ತದಪ್ಪ. ಎಂತ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮನ ಫೋನ್ ಮಾಡಿ ಕೇಳಬೇಕು, ಹಿಂಗೇನಾರ ಆತಿತ್ತ, ಅದಕ್ಕೇನು ಔಷಧಿ ಮಾಡಬೇಕು ಅಂತ. ಸರಿತಾ, ನನ್ನ ಮಾತು ಸಾಕಾದ್ರೆ ನೀವು ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬಲ್ಲಿ. ನಿನ್ನ ಅಮ್ಮನ ಹತ್ರ ಕೇಂಡೆ ಅಂತ ಹೇಳ್ತಾರೆ, ತಿನ್ನೋದು ಉಣ್ಣೋದೆಲ್ಲ ಅದನ್ನೇ ಮಾಡ. ನಾ ಅದನ್ನೇನು ಬೇಡ ಅನ್ನಲ್ಲ. ಆದರೆ ಇಲ್ಲೇ ಎಲ್ಲ ಹಳ್ಳಿ ಮದ್ದು ಮಾಡ್ತೀವಿ ಅದು ಇದು ಅಂತ ಕುತ್ಕೋಬೇಡಿ. ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬಲ್ಲಿ ಹೇಳ್ತೀನಿ. ವಾಗೇಸಿಗೆ ಎಂಥ ಕೆಲಸ ಈಗ? ತಣ್ಣನ ಹೊತ್ತಾಗಿದೆ, ಹೋಗಿ ಬಲ್ಲಿ. ಅಲ್ಲ, ಒಂದೊಂದ್ಸರಿ ಗ್ಯಾಸ್ಟ್ರಿಕ್ಕಿಗೂ ಹೀಗೆ ಹೊಟ್ಟೆ ನೋವು ಬತ್ತಿರ್ತದಂತೆ. ಯಪ್ಪ, ನೋವು ಬಂದಾಗಂತೂ ದೇವರೇ ಆಗದ್ದೇ ಇಲ್ಲ ನಾವು ಮತ್ತೆ ಮೊದಲಿನಂಗೆ ಅಂತ ಕಾಣ್ತಿರ್ತದೆ. ಈಗ ನೋಡಿ ಎಲ್ಲ ಸರಿ ಆತ ಬಂತಪ್ಪ. ಇವರೊಂದು ಎಂತಕ್ಕೆ ಬರೋದು ದೊಡ್ಡತ್ತೆ? ಬೇಡ, ಆಸ್ಪತ್ರೆಗೇನು ಹೋಗೋದು ಬೇಡ. ನಾನು ನಮ್ಮ ಅಮ್ಮಗೆ ಕೇಳ್ತೀನಿ ಫೋನ್ ಮಾಡಿ, ಎಂತ ತಿನ್ಬೇಕು ಹಿಂಗೆ ಹೊಟ್ಟೆ ನೋವು ಬಂದಾಗ ಅಂತ. ಅಮ್ಮ ಹೇಳ್ತದೆ. ಭಾರತೆ, ಅದನ್ನೊಂದು ಹೇಳಕ್ಕೆ ನೀನು ನಮ್ಮನೇ ಆಗ್ಬೇಕಾ? ಅಮ್ಮಗೆ ಫೋನ್ ಮಾಡಿ ಕೇಳ್ತೀನಿ ಅಂತೀಯಪ್ಪ. ಇಲ್ಲಿದ್ದರೆ ಮನಸ್ರಲ್ಲ. ಈಗ ಅಕ್ಕ ಹೇಳ್ತಲ್ಲ, ಜೀರಿಗೆ ಕಾಪಿ ಮಾಡ್ಕೊಂಡು ಇದು ಮಾಡ, ಒಂಚೂರು ಬೆಣ್ಣೆನ ತುಪ್ಪನ ಅದು ಹಾಕ್ಕೊಂಡು ಕುಡಿ. 2 ಹೊತ್ತು ಹಾಗೆ ಕುಡಿ, ತಂಪಾತದೆ. ಮೆಂತೆ ಕಾಪಿನೂ ಮಾಡ್ಕೆ ಕುಡಿಬೋದು ಬೇಕಾರೆ. ಅದು ಮತ್ತೆ ಅಂತ ಆಗಿದ್ದಲ್ಲೇ ಅಕ್ಕಯ್ಯ. ಅಲ್ಲಿ ಖಾರವೆಲ್ಲ ನೆಟ್ಟಿಗೆ ಇತ್ತು ಇಲ್ಲ, ಹೋಗಿದೆ ಕೆಲಸ ಮಾಡ್ತಾ ಹಾಕ್ಕೊಂಡದೆ. ಹೊಟ್ಟಿಗೆ ಸಮ ತಿನ್ನಲ್ಲ. ಇಲ್ಲಿ ಹೊತ್ತಿಗೆ ಏನು ಬೇಕೋ ಅದನ್ನು ತಿಂದ್ಕೊಂಡು ಹಾಲು ಬೆಣ್ಣೆ ತುಪ್ಪ ಎಲ್ಲ ಇದ್ವಲ್ಲ ಇಲ್ಲೇ. ತಂಪು ತನೂ ಇತ್ತು, ಅಲ್ಲಿಲ್ಲ. ಹಾಗಾಗಿ ಒಂದೊಂದು ಸತಿ ಅದು ಹೊಟ್ಟೆ ನೋವು ಬರ್ತದೆ ಹೀಟಿಗೆ, ಮತ್ತೇನಲ್ಲ. ಇಲ್ಲ ಅತ್ತೆ, ನಮ್ಮನೆಯಲ್ಲೂ ಕರಾವದಿಯಪ್ಪ. ಹಾಲು ಚೆನ್ನಾಗದೆ. ನಾವಿಲ್ಲಿ ಹಾಲು ಕರೆದು ಸ್ವಲ್ಪ ಹೋಟ್ಲಿಗಾರು ಕೊಡ್ತೀವಿ. ನಮ್ಮನೇಲಿ ಅಲ್ಲಿ ಹೋಟ್ಲಿಗೂ ಕೊಡೋಲ್ಲ, 2 ದನ ಕೊಡ್ತವೆ. ಚೆನ್ನಾಗಿತ್ತಪ್ಪ ಹಾಲು ಬೆಣ್ಣೆ ತುಪ್ಪ ಎಲ್ಲ. ಒಂದು ಪಕ್ಷ ಮನೇಲಿ ಇಲ್ಲದೇ ಇದ್ದರೂ ನಮ್ಮಮ್ಮ ಹೊರಗಡೆಯಿಂದ ತತ್ತದೆ ಹಾಲು. ಇಲ್ಲಿದ್ರೆ ಅಪ್ಪಾಜಿ ಬೇರೆ ಒಂದು ಹಾಲು ಕೊಡೋ ದನ ತಂದೇ ಬಿಡ್ತಾರೆ. ನಮ್ಮನೇಲಿ ಹಾಗೆ ಕರಾವು ತಪ್ಪಿಂಡು ಇದ್ರೆ ಆಗೋದೇ ಇಲ್ಲ. ಕರಾವೆಲ್ಲ ಇತ್ತು, ಯಾಕೆ ಹಿಂಗಾತದೆ ಅಂತ ಗೊತ್ತಾಗಲ್ಲ. ನೋಡ್ಬೇಕು, ಇನ್ನೊಂದು 2 ದಿವಸ ನೋಡಿ ಕಡಿಮೆ ಆಗದೆ ಇದ್ರೆ ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕು. ಎಂಥದವ, ಈಗೊಂದು ಗಳಿಗೆಗೆ ಮುಂಚೆ ನೀನು ನೋಡಿ ಎಂತ ಆತ ಅಂತ ಕಾಣ್ತಿತ್ತು. ಸಲೀಸ ಮಾಮೂಲು ಮನಸ್ಸೇ ಆಗಿಯ. ಈಗ ಏನು ಹುಡುಗರ ಏನೋ ಮರತಿ ಈಗಿನವರು ನೀವು. ಆದ್ರೆ ಬುದ್ಧಿ ಗೊತ್ಕೊಂಡಿರ್ಬೇಡ ಸರಿತಾ. ಇಂಥವನ್ನೆಲ್ಲ ಹಂಗೆ ಭಾಳ ಸಸಾರ ಮಾಡ್ಕಿಬಾರ್ದು. ಆಸ್ಪತ್ರೆಗೆ ಹೋಗಿ ಬರೋದು ಹೋಗ್ಬಾ. ಸ್ವಲ್ಪ ಹೊತ್ತು ಮಲ್ಗೆದ್ದು ಬತ್ತೀಯೇನ? ಹಾಂ, ಹಾಗೆ ಮಾಡ್ತೀನಿ. ಸ್ವಲ್ಪ ಹೊತ್ತು ಮಲಗೆದ್ದು ಬರ್ತೀನಿ. ಸುಸ್ತಿರ್ತದೆ, ಒಂದು ಅರ್ಧ ಗಂಟೆ ತನಕ ಸುಸ್ತಿದ್ದಂಗೆ ಇರ್ತದೆ. ಸ್ವಲ್ಪ ಹೊತ್ತು ಮಲ್ಕಿಂಡ ಎದ್ದು ಬರಲಾ? ಹ್ಞೂನೇ ಹೇಳಿದ್ದೆಲ್ಲ, ಹೋಗಿ ಮಲ್ಕೆ ಹೋಗ.